ಮೊನ್ನೆ ಒಂದೆರಡು ಹೊಲ್ದು ಕೊಟ್ಟಿದ್ನಲ್ಲ, ಅದು ಸರಿ ಹೋಗುತ್ತಾ ಎಲ್ಲ ಅಳತೆ? ಹ್ಞೂನಕ್ಕ, ಎಲ್ಲ ಸರಿ ಹೋಗುತ್ತೆ. ಹಾಗೆ ಹೊಲಿರಿ. ಸ್ವಲ್ಪ ಒಂದು ಅರ್ಧಷ್ಟು ದಪ್ಪ ಆಗಿದ್ದೀನಲ್ಲ, ಸ್ವಲ್ಪ ಹಂಗೆ ಇರಬೇಕು. ನಾನು ಅದಕ್ಕೆ ಹೇಳಿದೆ ಸ್ವಲ್ಪ ಲೂಸಾಗೆ ಹೊಲಿರಿ ಅಂತ. ಸರಿ ಹೋಗುತ್ತೆ. ಅದೇ ಹೊಲ್ದು ಬಿಡಿ, ಅದೇ ಅಳ್ತೆಗೇನೆ ಇವಾಗ ಕೊಟ್ಟಿರೋದನ್ನು ಅದೇ ಅಳ್ತೆಗೆ ಹೊಲ್ದು ಬಿಡಿ ಸತ್ಯಾಕ. ನಾನು ಹಂಗೆ ಅಂದ್ಕೊಂಡೆ ಹೊಲಿಬೇಕಾದ್ರೆ, ಯಾಕೋ ಸಂಗೀತ ಸ್ವಲ್ಪ ದಪ್ಪ ಆಗ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡೆ. ಮೆಡಿಸನ್ ತಗೊಂತೀವಲ್ಲ ಸತ್ಯಾಕ, ಮೆಡಿಸನ್ ತಗೋಬೇಕಾದ್ರೆ ಸ್ವಲ್ಪ ದಪ್ಪ ಆಗೇ ಆಗ್ತೀವಿ. ಇವಾಗೆಲ್ಲ ಜಾಸ್ತಿ ಮೆಡಿಸನ್ ತಗೊತಿರ್ತೀನಲ್ಲ, ಅದಕ್ಕೇ ನಾನು ಎಂಥ ಕೆಲಸ ಮಾಡ್ಕೊಂಡೆ ಅಂದರೆ ನಾನು ಇವತ್ತು ಕಳ್ಕೊಂಡೆ ಅನ್ನಿಸ್ತೈತೆ. ಪಾಪ ನೋಡು, ಮಕ್ಕಳಾಗಲಿ ಅಂತ ಹೇಳಿ ಎಷ್ಟು ಮೆಡಿಸನ್ ತಗೊಳ್ತೀಯಲ್ಲ ನೀನು. ಹಂಗೆ ಮತ್ತೆ ಮಕ್ಕಳಿಲ್ಲ ಅಂದರೆ ಬೇಜಾರಾಗುತ್ತೆ. ಮೆಡಿಸನ್ಗಳೆಲ್ಲ ತಗೊಂಡ್ರೆ ಅಷ್ಟೇ ಜಾಸ್ತಿ ದಪ್ಪ ಆಗ್ತಾರೆ. ಏನು ಮಾಡ್ತೀಯ, ಸ್ವಲ್ಪ ದಪ್ಪ ಆಗಿದೆಯಾ, ಏನು ಮಾಡೋಕ್ಕಾಗುತ್ತೆ, ಆಗ್ತಾ ಬಿಡು. ಅಲ್ಲ ಎಷ್ಟೋ ಒಂದು ದಿವಸ ಆಯಿತು ಪಾಪ ನಿನ್ನ ಮದುವೆ ಆಗಿ, ಇನ್ನು ದೇವರೊಬ್ಬನು ಕೊಟ್ಟೇ ಇಲ್ಲ. ಅಯ್ಯೋ ಅಕ್ಕ, ದೇವ್ರು ಕೊಟ್ಟಾಗ ನಾವು ಕಳ್ಕೊಂಡ್ವಿ ಅನ್ನಿಸ್ತೈತೆ ನಮಗೆ. ಅವಾಗ ಆಗೋದು. ನಾನೇನು ಮಾಡಿದೆ, ಒಂದೆರಡು ಸತಿ ಆಗಿತ್ತು. ಇನ್ನು ಮನೆ ಕಟ್ತಾ ಇದ್ವಾ, ಇವಾಗ ಮನೆ ಕಟ್ಟ ಸಮಯದಲ್ಲಿ ಯಾಕೆ ಮಕ್ಕಳು ಅಂತ ಹೇಳಿ ನಾನು ಮಾತ್ರೆ ತೊಗೊಂಡಿದ್ದೆ. ಮಾತ್ರೆ ತೊಗೊಂಡಾಗ ಅವಾಗ ನಾನು ಎಲ್ಲ ಕಳ್ಕೊಬಿಟ್ಟೆ. ಇವಾಗ ನಮಗೆ ಬೇಕು ಅಂದರೂ ಆಗ್ತಿಲ್ಲ. ಅದೇ ಡಾಕ್ಟ್ರ್ ಇವಾಗ ಬೈತಾ ಇರೋದು, ನೀವು ಅವಾಗೆಲ್ಲ ನಾನು ಹಂಗೆ ಮಾಡ್ಕೊಂಡಿದ್ದಕ್ಕೆ ಇವಾಗ ತುಂಬ ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿ ಬೈತಾ ಇದ್ದಾರೆ. ಏನು ಮಾಡಲಿ, ಅವಾಗ ಮಾತ್ರೆ ತೊಗೊಂಡು ಕಳ್ಕೊಂಡಿರೋದ್ರಿಂದಲೇ ಯಾಕೆ ಹಿಂಗಾಗಿರೋದು. ಹೌದೇನು ಹೋಗತ್ತಾ, ಅದಕ್ಕೇನೆ ಅದಕ್ಕೆ ಮತ್ತೆ ದೇವ್ರು ಕೊಟ್ಟಾಗ ನಾವು ಕಳ್ಕೊಬಾರ್ದು ಅಂಬೋದು. ಅಲ್ಲ ನೀನು ನೋಡು, ಇವಾಗ ಮಕ್ಕಳಾಗಲಿಲ್ಲ ಅಂತ ಎಷ್ಟು ಆಸ್ಪತ್ರೆಗೆ ತೋರಿಸ್ಕೋಬೇಕು, ಎಷ್ಟು ದುಡ್ಡು ಇಕ್ಬೇಕು. ಆದಾಗ ಒಂದು ವರ್ಷ ತಕ್ಕನ ಹಂಗಿದ್ದೆ ಲೇಟಾಗಿ ಕಟ್ಕೊಂಡಿದ್ರೆ ಆಗಿತ್ತು. ಅಂದರೆ ಪಾಪ ನಿಮಗೂ ಮನೆ ಇರಲಿಲ್ಲ, ಭಾಳ ಕಷ್ಟ. ಬಿಡು, ಮಕ್ಕಳು ಏನಕ್ಕೆ ಅಮ್ಮಂಗೆ ಆಯ್ತು. ಅಂದರೆ ಮಕ್ಕಳು ಇರಬೇಕು. ನೀನು ಮುಂಚೆಗೇನೆ ಮಕ್ಕಳಾಗಿದ್ರು ಏನು ಆಗ್ತಿರ್ಲಿಲ್ಲ ಅತ್ಲಾಗೆ. ನನಗೆ ಇವಾಗ ಅನ್ನಿಸ್ತೈತೆ ಸತ್ಯಕ್ಕ, ಆದಾಗ ಆಗ್ಬಿಡ್ಬೇಕಾಗಿತ್ತು ನೋಡಿ. ಇವಾಗೆಲ್ಲ ಮನೆ ಕಟ್ಕೊಂಡ್ಮೇಲೆ ನಮಗೆ ಬೇಕಂದ್ರೂ ಆಗ್ತಿಲ್ಲ ಮಕ್ಕಳು ಅಂತ ಹೇಳಿ ಬೇಜಾರಾಗ್ತೈತೆ. ಏನು ಮಾಡಲಿ, 2 ಸತಿ ಹಂಗಾಗಿತ್ತಕ್ಕ. 2 ಸತಿನೂ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು. ಡಾಕ್ಟ್ರು ಬೈದ್ಬಿಟ್ರು. ನಾನು ಡಾಕ್ಟ್ರ್ ತಗಿಳ್ದೆ, ಏನು ನೀವು ಇಂಥ ಕೆಲಸ ಮಾಡ್ಕೊಂಡಿದ್ದೀರಾ ಗೊತ್ತಾಗಲ್ವಾ ಅಂತ ಬೈದ್ಬಿಟ್ರು. ಯಾವುದೇ ಕಾರಣಕ್ಕೂ ಹಂಗೆ ಮಾಡ್ಕೊಂಬಕ್ಕೆ ಹೋಗಬೇಡಿ ಅಂತ ಹೇಳಿ ಬೈದರು. ಮತ್ತೆ ಹೇಳು, ಹಂಗೆ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಯಾರೇ ಆಗಲಿ ಹೇಳು, ಫಸ್ಟಿಗೆ ದೇವ್ರು ಕೊಟ್ಟಾಗ ನಾವು ಕಳ್ಕೊಂಬಕ್ಕೆ ಹೋಗ್ಬಾರ್ದು. ದೇವ್ರು ಕೊಟ್ಟಾಗ ಆಗ್ಬಿಡ್ಬೇಕು. ಹಿಂಗೆ ಸುಖವಾಗಿ ಒಂದಾದರೆ ಸಾಕಪ್ಪ ಅಂತ ಹೇಳಿ ಮನೆಗಿನೇ ಕಟ್ಟೋದು. ನೆಕ್ಸ್ಟು ಅವೆಲ್ಲನ ಆಮೇಲೆ ಬೇಕಾದ್ರೆ ಮಾಡ್ಕೊಬೋದು. ಮಕ್ಕಳು ನಮಗೆ ಬೇಕಂದಂಗೆ ಆಗ್ತಾವ ನೋಡಿ. ಇವಾಗ ನೀವು ಮನೆ ಕಟ್ಟಿದ್ದೀರಾ, ನಿಮಗೆ ಮಕ್ಳಿಗೆ ಇವಾಗ ಬೇಕಂದ್ರೂ ಆಗಲ್ಲ. ಹಂಗೆ ಏನು ಮಾಡೋಕ್ಕಾಗಲ್ಲ. ದೇವ್ರು ಕೊಟ್ಟಾಗ ನಾವು ಸುಮ್ಮನೆ ಸ್ವೀಕರಿಸ್ಬಿಡ್ಬೇಕು, ಕಳ್ಕೊಂಬಕ್ಕೆ ಹೋಗ್ಬಾರ್ದು. ನನಗೆ ಇವಾಗ ಅನ್ನಿಸ್ತೈತಿ, ಅಯ್ಯೋ ನಮ್ಮ ಅಮ್ಮಯ್ಯರ ಮನೆಗೆ ಯಾರ ಮನೆಗಾನ ಇಟ್ಕೊಂಡು ಅತ್ಲಾಗೆ ಇನ್ನೊಂದು ವರ್ಷ ಲೇಟಾಗಿ ಕಟ್ಟಿದ್ರೆ ಆಗಿತ್ತು ಅಂತ ಹೇಳಕ್ಕ. ಅದು ಬೇರೆ ಹೇಳಾರಲ್ಲ, ಪ್ರೆಗ್ನೆಂಟ್ ಇದ್ದಾಗ ಮುಳ್ದಾಕ್ಬಾರ್ದು, ಪ್ರೆಗ್ನೆಂಟ್ ಇದ್ದಾಗ ಗೃಹ ಪ್ರವೇಶ ಮಾಡಬಾರ್ದು, ಪ್ರೆಗ್ನೆಂಟ್ ಇದ್ದಾಗ ಏನಾದರೂ ಮನೆ ಕೆಲಸಗಳು ಮಾಡೋದು ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ಹೇಳ್ತಿರ್ತಾರಲ್ಲ. ಅದಕ್ಕೆ ನಾನು ಸುಮ್ಮನಾದೆ. ಯಾಕೆ ಸುಮ್ಮನೆ, ಇವಾಗ ನಮ್ಮ ಮನೆ ನೋಡಿದ್ರೆ ಎಲ್ಲ ಸೋರಂಗಿತ್ತು, ಬೀಳಂಗಿತ್ತು, ಮಳೆಗಾಲಕ್ಕೆ ಬೇರೆನೆ. ಅದಕ್ಕೆ ಅತ್ಲಾಗೆ ಕಟ್ಕೊಂಡು ಬೇಗ ಹೋಗ್ಬಿಡೋಣ, ಅತ್ಲಾಗೆ ಮಕ್ಕಳೇನೋ ಆಗ್ತವೆ ಅನ್ನಂಗೆ ಆಯಿತು. ನನಗೆ ಗೊತ್ತಾಗಲಿಲ್ಲ ಆವಾಗ ಇದು ಇಂಥ ಕನಸೇನೂ ಇರಲಿಲ್ಲ. ಮನೆ ಕಟ್ಟೋದೇ ಒಂದು ದೊಡ್ಡ ಕನಸಾಗಿತ್ತು ಅವಾಗ. ಹಂಗೆ ಮಾಡ್ಬೋದಾಗಿತ್ತು ನೋಡು. ಶಾಂತ ಅಂಟಿರೋದು 2 ಮನೆ ಇತ್ತಲ್ಲ, ಅಲ್ಲಿ ಬೇಕಾದ್ರೆ ನೀನು ಇದ್ಕೋಬೋದಾಯಿತು. ಅಲ್ಲಾದರೂ ಇದ್ದು ಎಲ್ಲ ಒಂದು ಕಡೆಗೆ ಇದ್ಬಿಟ್ಟು ಆರಾಮಾಗೆ ಆಮೇಲೆ 1 ವರ್ಷ ಲೇಟ್ ಆಗೋದಷ್ಟೇ. 1 ವರ್ಷ ಲೇಟ್ ಆಗೋದ್ರಲ್ಲಿ ಏನೂ ಆಗ್ತಿರ್ಲಿಲ್ಲ. 1 ವರ್ಷ ಅನ್ನೋದು ಈಗೇನು ಆಡ್ಕೊಂಡು ಬಂದ್ಬಿಡೋದು. ನೀನು ಹಂಗೆ ಮಾಡ್ಬೋದಾಗಿತ್ತು. ಏನು ಮಾಡೋಕ್ಕಾಗುತ್ತೆ ಬಿಡು, ಇವಾಗ ಆಗೋಗೈತಲ್ಲ. ಅದಕ್ಕೆ ನೋಡಿ ಇವಾಗ ಎಷ್ಟು ಕಷ್ಟಪಡ್ತಾ ಇದೆಯಾ. ನೀನಾಗಿ ನೀನು ತಪ್ಪು ಮಾಡ್ಕೊಂಡಿದ್ಯಾ ಅಂತ ಅನ್ನಿಸ್ತೈತೆ. ನಾನು ಒಳ್ಳೆ ಹುಡುಗಿ, ಪಾಪ ದೇವರಮ್ಮನಿಗೆ ಕಣ್ಣೇ ಇಲ್ಲ ಅಂತ ನಾನು ಬೇಕಂತೀನಿ. ದೇವರಿಗೆ ಕಣ್ಣೈತೆ ಕೊಟ್ಟಿರ್ತಾನೆ. ಅದು ನೀನಾಗಿ ನೀನು ಕಳ್ಕೊಂಡಿದ್ಯಾ. ಮಾತ್ರೆಗಳು ಮಾತ್ರನ ತಗೋಬಾರ್ದು ಸಂಗೀತ, ಭಾಳ ಎಫೆಕ್ಟ್ ಅವು. ಯಾವತ್ತು ತಗೊಂಬಕ್ಕೆ ಹೋಗ್ಬೇಡ ನೋಡಿ, ಹೇಳ್ತೀನಿ. ಅಯ್ಯೋ ಇಲ್ಲ ಕಣಕ್ಕ, ಅದು 2 ಸತಿ ತಗೊಂಡು ಅನುಭವಿಸ್ತಾ ಇದ್ದೀನಿ, ಮತ್ತಿನ್ನೇನಕ್ಕೆ ತಗೊಳ್ಳೋಣ. ಇವಾಗ ಎಷ್ಟು ಕಷ್ಟ ಬೀಳೋದಾಗೈತೆ, ಎಷ್ಟು ದುಡ್ಡು ಖರ್ಚು ಮಾಡಿರೋದಾಗೈತೆ, ಎಷ್ಟು ಇವಾಗಂತೂ ನಾವಂತೂ ಹಾಸ್ಪಿಟ್ಲಿಗೆ ಇಟ್ಟಿದ್ದೀವ ನಮಗೆ ಗೊತ್ತು. ಅದಕ್ಕೆ ಮತ್ತೆ ದೇವ್ರು ಕೊಟ್ಟ ಯಾವುದೇ ಆಗಲಿ ನಾವು ಕಾಲಾಗ ಓದಿಬಾರ್ದು ಅನ್ನೋದು. ಏನು ಮಾಡೋದು, ನನಗೆ ಇವಾಗ ಅನ್ನಿಸ್ತಾ ಐತೆ. ನನ್ನ ಫ್ರೆಂಡು ಅವಳು ಒಬ್ಬಳು ಹಂಗೇನೆ, ಅವಳಿಗೂ ಹಂಗೆ. ಅವಳು ಒಂದು ಸತಿ ಎಲ್ಲ ಫಸ್ಟ್ ಟೈಮ್ ಒಬ್ಬಳು ಬೆಂಗಳೂರಿಗೆ ಹೋಗಿದ್ಲಂತೆ. ಅವಳು ಹಂಗೆ ಇವಾಗಿನ್ನೂ ಬಂದಿದ್ದೀವಿ ಬೆಂಗಳೂರಿಗೆ, ಯಾಕೆ ಸುಮ್ಮನೆ ಇವಾಗಲೇ ಮಕ್ಕಳು ಅಂತ ಹೇಳಿ ಮಾತ್ರೆ ತಗೋಬಿಟ್ಟು ಹಿಂಗೆ ಆಗೈತೆ.
ಅವಳಿಗೂ ಭಾಳ ವರ್ಷನೇ ಆಗೈತಿ, ಇನ್ನು ಮಕ್ಕಳಿಲ್ಲ. ಯಾಕೋ ಸಿಂಧು ಅವ್ರು ಬಂದರು ನೋಡು ಸಂಗೀತ. ಅಕ್ಕ ಅಕ್ಕ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಕ್ಕ. ಮಾತಾಡಬೇಕು. ಏನು ಮಾತಾಡ್ಬೇಕಮ್ಮ? ಸಂಗೀತಕ್ಕ, ನೀವು ಇವತ್ತು ಎಷ್ಟು ನಮಗೆ ಸಹಾಯ ಮಾಡಿದ, ನಿಜ ನಮಗೆ ತುಂಬ ಖುಷಿ ಆಯಿತು. ನಾವೇನು ಮಾಡಿರೋದು ಮನಸ್ಸಲ್ಲಿ ಇಟ್ಕೊಂಡಲ್ಲ ಇವತ್ತು ಬಂದು ನನ್ನ ಮಗನ ಉಳಿಸ್ಕೊಟ್ಟಿದ್ದೀರಾ. ನಿಜ ನನಗಂತೂ ತುಂಬ ಖುಷಿ ಆಯಿತು. ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡು. ನಮ್ಮ ಮಧ್ಯೆ ನಡೆದಿರೋ ಜಗಳ ಆಗಲಿ ಮನಸ್ತಾಪಗಳಾಗಲಿ ಇದೆಲ್ಲ ಏನು ಮನಸ್ಸಿನಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ. ಇನ್ಮೇಲಿಂದ ಚೆನ್ನಾಗಿರೋಣ. ನಾವು ಬಂದು ನಮ್ಮ ಹಳೆ ಮನೆ ಐತಲ್ಲ ಅಲ್ಲೇ ಇರ್ತೀವಿ. ನಮ್ಮ ಅಮ್ಮನ ಮನೇಲಿ ಇರಲ್ಲ. ನಮ್ಮ ಅಮ್ಮನ ಮನೇಲೇ ಇದ್ದರೆ ನೆಂಟರು ಮನೆ ಬಾಗಿಲಲ್ಲಿ ಎಷ್ಟೇ ಮಾಡಿದ್ರೂ ಕೈ ಬಾಯಿ ಎತ್ತಲ್ಲ ಅಂತೇಳಿ ಅದಕ್ಕೆ ಬಂದು ನಮ್ಮ ಮನೆಯಲ್ಲೇ ಉಳ್ಕೊತೀವಿ. ಅದೇ ಮನೆಯಲ್ಲೇ ಉಳ್ಕೊಂಡು ಅಲ್ಲೇ ಇರ್ತೀವಿ. ಸಂಗೀತಕ್ಕ, ದಯವಿಟ್ಟು ಕ್ಷಮಿಸ್ಬಿಡಕ್ಕ, ತಪ್ಪಾಯಿತು. ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ. ಇನ್ಮೇಲಿಂದ ಚೆನ್ನಾಗಿರ್ತೀವಿ ನಿಮ್ಮ ಜೊತೆ, ನಾನು ಮುನು ಎಲ್ರೂ. ನಾವಿಲ್ಲಡಮ್ಮ, ನಾ ಚೆನ್ನಾಗಿರೋರ್ನ ಯಾವತ್ತೂ ಬೇಡ ಅಂದಿಲ್ಲ ಸತ್ಯಕ್ಕ. ನಾವು ಯಾವತ್ತೂ ಬೇಡ ಅಂದಿಲ್ಲ ಸಿಂಧು. ನೀವಾಗಿ ನೀವು ದೂರ ಮಾಡ್ಕೊಂಡು, ನೀವಾಗಿ ನೀವೆಲ್ಲ ಕಲ್ಪನೆ ಮಾಡ್ಕೊಂಡು, ನೀವಾಗಿ ನೀವು ಮಾತಾಡ್ಕೊಂಡು, ನೀವಾಗಿ ನೀವು ಜಗಳ ಮಾಡ್ಕೊಂಡು ಹೋಗಿರೋದು. ನಾವೇನು ಯಾವತ್ತೂ ನಿಮ್ಮನ್ನು ನಾವು ಏನು ಅಂದಾರಲ್ಲ, ಏನಿಲ್ಲ. ನಾವೇನಾದರೂ ಮಾತಾಡಿದ್ದೀವ ನಿಮ್ಮ ಬಗ್ಗೆ? ನೀವಿನ್ನು ನಮಗಿನ್ನೂ ಸುಚ್ಚಿ ಮಾತಾಡಿದ್ದೀರ. ಅಷ್ಟು ಬಿಟ್ಟರೆ ನಾವೇನು ನಿಮ್ಮನ್ನು ಅಂದೇ ಇಲ್ಲ. ಒಂದು ಮಾತು ನಾವು ಯಾವತ್ತೂ ನಿಮ್ಮನ್ನು ಅಂದಿಲ್ಲ. ಇನ್ಮೇಲಿಂದನ ಏನೇ ಬರಲಿ ನಾವಂತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಇಂಥ ಸಮಯದಾಗ ನೀವು ಕೈ ಹಿಡ್ದಿದ್ದೀರ. ಇವತ್ತು ನನ್ನ ಮಗನ ನಾವು ಕಳ್ಕೊಂಡು ನಾವು ಮನೆಗೆ ಬರಬೇಕಾಗಿತ್ತು. ಇವತ್ತು ನನ್ನ ಮಗ ಚೆನ್ನಾಗಿ ಆಗಿದ್ದಾನೆ ಅಂದರೆ ಅದಕ್ಕೆ ನೀವೇ ಕಾರಣ. ಬಂದು ನೀವು ಎಷ್ಟು ನಮಗೆ ಸಹಾಯ ಮಾಡಿದ್ವಿ ಅಂದರೆ ತುಂಬ ಖುಷಿ ಆಗ್ತೈತೆ ಅಕ್ಕ. ನಾವು ಮಾಡಿರೋದೇನು ಮನಸ್ಸಲ್ಲಿ ಇಟ್ಕೊಂಡಲೇ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದಿರಲ್ಲ, ತುಂಬ ಖುಷಿ ಆಯಿತು ನನಗಂತೂ. ಸಹಾಯ ಮಾಡಿದ್ದೀರ ಕೈಲಾದಷ್ಟು ಅನ್ನೋದಕ್ಕಿಂತ ನೀವು ಹೆಚ್ಚಾಗೆ ನಮಗೆ ಸಹಾಯ ಮಾಡಿದ್ದೀರ ಬಿಡಿ. ಚೆನ್ನಾಗಿ ಇರ್ಕೊಂಡು ಹೋಗ್ರಿ. ಏನು ಎಷ್ಟು ಜನನೋ ಇದ್ದೀರಾ ಅನ್ನಂಗೆ ಜಗಳ ಮಾಡ್ತೀರಪ್ಪ ನೀವಂತೂ. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದು ಬರಲ್ಲ ಕಣಪ್ಪ. ಇರೋರು ಇಬ್ಬರೂ ಎಷ್ಟು ಚೆನ್ನಾಗಿರಬೇಕು. ನಿಮ್ಮ ಅಣ್ಣನ ಮಾತು ಕೇಳ್ಕೊಂಡು, ನಿಮ್ಮ ಅಣ್ಣನ ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಇವಾಗ ಚೆನ್ನಾಗಿರ್ಬೇಕಣಪ್ಪ. ಅವ್ರು ಹೇಳ್ದಂಗೆ ನಾವೇನು ಕೇಳೋದು, ಅವ್ರು ಹೇಳ್ದಂಗೆ ನಾವೇನು ಕೇಳೋದು ಅಂತಿದ್ರೆ ಆ ಜಂಬ ಪಟ್ರೆ ಹಂಗೆ ಆಗೋದು. ಜಂಬ ಇರಬಾರ್ದು. ಯಾವುದೇ ಆದ್ರಿ ಮಾಡ್ತೀವಿ ಅನ್ನಂಗಿರಬೇಕು. ಯಾವುದೇ ಆದ್ರಿ ಕೆಲಸನ ನಾವು ಮಾಡ್ತೀವಿ ಅನ್ನಂಗಿದ್ರೆ ಮಾತ್ರ. ಇವಾಗ ನೋಡು ನಮ್ಮ ಜಗ್ಗು ಅವನು ಆಟ ಓಡಿಸ್ಕೊಂಬರ್ತಾನೆ, ಅವ್ರ ಅಣ್ಣ ಹೇಳ್ದಂಗೆ ಕೇಳ್ತಾನೆ, ನಾವು ಹೇಳ್ದಂಗೆ ಕೇಳ್ಕೊಂಡು ಒಯ್ದಾನೆ. ಇವತ್ತು ಎಷ್ಟು ಚೆನ್ನಾಗಿ ಅವನು ಒಯ್ದಾನೆ ಗೊತ್ತೇ. ಅವನು ಅವಾಗ ಹೆಂಡತಿ ಮಾತು ಕೇಳ್ಕೊಂಡು ರೈತನ ಹತ್ರ ಜಗಳ ಮಾಡ್ಕೊಂಡು ಅವನು ಹೆಂಗೆಲ್ಲ ಮಾಡ್ಕೊಂಡಿದ್ದ. ಇವಾಗ ನೋಡು ನಾವು ಬುದ್ಧಿ ಬಂತು, ಚೆನ್ನಾಗಿದ್ದಾನೆ. ಹಂಗೇನೆ ಬುದ್ಧಿ ಬಂದಾಗ ಚೆನ್ನಾಗಿರಬೇಕು. ಸುಮ್ಮನೆ ಇಲ್ಲದೆಲ್ಲ ಮಾಡ್ಕೊಂಡು ಯಾಕಪ್ಪ. ಇಬ್ಬರಲ್ಲಿ ಚೆನ್ನಾಗಿತ್ಕೊಂಡು ಹೋಗ್ರಿ. ಹ್ಞೂನಕ್ಕ, ಇನ್ಮೇಲಿಂದ ಚೆನ್ನಾಗಿರ್ತೀವಿ. ಇದೇನೇ ಬರಲಿ ನಾನು ಮುನು ಚೆನ್ನಾಗಿತ್ಕೊಂಡು ಹೋಗ್ತೀವಿ. ಇಪ್ಪಟ್ಟು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀವಕ್ಕ, ಚೆನ್ನಾಗಿರ್ತೀವಿ. ಅದಕ್ಕೆ ಕ್ಷಮಿಸ್ಬಿಡಿ. ಅದಕ್ಕೆ ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡಿ. ಇವಳೇನೇ ಮಾತಾಡಿದ್ರು ಇವಳು ಪರವಾಗಿ ನಾನು ಸಾರಿ ಕೇಳ್ತೀನಿ. ನಾನೇನೇ ಮಾತಾಡಿದ್ರು ಸಾರಿ ಕೇಳ್ತೀನಿ. ಅದಕ್ಕೆ ಸಾರಿ. ಅದಕ್ಕೆ ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡಿ. ಸರಿಯಪ್ಪ ಆಯ್ತು. ನಾನೇನು ಮನಸ್ಸಿನಾಗ ಇಟ್ಕೊಂಡಿಲ್ಲ ಕಣಪ್ಪ. ನಾವು ಯಾತು ನಮಗೆ ಆಗೈತೆ ಅಂದ್ರೆ ನಾವು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗಲ್ಲ. ಒಬ್ರು ಒಂದಿದ್ದಾಗಲಿ ಒಬ್ರು ಮಾಡಿದ್ದಾಗಲಿ ಬಿಡುವ ಕ್ಷಣಕ್ಕೆ ಅಂತಾರೆ ಸುಮ್ಮನೆ ಆಗ್ತೀವಿ. ಆದರೆ ನೀವೇ ಅದನ್ನೆಲ್ಲ ದೊಡ್ಡದು ಇದು ಮಾಡಿದ್ದು. ಎಷ್ಟು ನೀವು ಬರಲಿಲ್ಲ ಅಂತ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಎಲ್ಲಿಲ್ದರು ಎಲ್ಲರೂ ಬಂದರು, ಬರಲಿಲ್ವಲ್ಲಪ್ಪ ನನ್ನ ಮೈದನ್ನ ಅಂತ ಹೇಳಿ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ನಿಜ ತುಂಬ ಬೇಜಾರಾಯಿತು. ಅಷ್ಟು ಬೇಜಾರಾಯಿತು ನನಗಂತೂ. ಇನ್ಮೇಲಿಂದ ಬರ್ತಾ ಹೋಗ್ತಾ ಚೆನ್ನಾಗಿರ್ತೀವಿ ಬಿಡಕ್ಕ. ಇನ್ಮೇಲಿಂದ ಎಲ್ಲರೂ ಚೆನ್ನಾಗಿರೋಣ. ಸರಿಯಪ್ಪ ಆಯಿತು. ನೋಡಿ ನಾವು ಇವಾಗ ಮಗನಿಗೆ ಹುಷಾರಿಲ್ದಾಗ ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ಚೆನ್ನಾಗಿರ್ತೀವಿ ಅಂತ ಬಂದವ್ರೆ. ನಾವು ಯಾವುದೇ ಕಾರಣಕ್ಕೂ ಇವ್ರ ಜೊತೆ ಏನು ಜಗಳ ಮಾಡ್ಕೊಂಡಿಲ್ಲ, ನಾವೇನು ಅಂದಿಲ್ಲ, ಏನಿಲ್ಲ. ಇವರಾಗಿ ಇವರೆಲ್ಲ ಮಾಡ್ಕೊಂಡು, ಇವರಾಗಿ ಇವ್ರು ಜಗಳ ಮಾಡ್ಕೊಂಡು, ಇವರಾಗಿ ಇವ್ರು ತಂದ್ಕೊಂಡಿದ್ದಾರೆ, ಇವರಾಗಿ ಇವ್ರು ಮಾಡ್ಕೊಂಡಿದ್ದಿದ್ದೆಲ್ಲ. ನಾವೇನು ಇವ್ರನ್ನೇನು ಒಂದು ಮಾತು ಅಂದಿಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.